ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ನಾವು ಈಗಾಗಲೇ ತಯಾರಿಸಿರುವಂಥ ಆದಾಯ ತೆರಿಗೆ ಲೆಕ್ಕಾಚಾರದ ಅಪ್ಲಿಕೇಶನ್ನ 7 ಭಾಗಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಈಗ ಅಂತಿಮ ವಿಡಿಯೋವನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಬದಲಾವಣೆ ಆಗೋದನ್ನು ನಾನು ಈಗ ತೋರಿಸಿಕೊಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ತಾವೇನಾದರೂ ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಲಾಗಿನ್ ಆಗಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನಲ್ಲಿ ಮೇಜರಾಗಿ ಏನೇನು ಚೇಂಜಸ್ ಮಾಡಿದ್ದೀವಿ ಅನ್ನೋದನ್ನು ನಾನೀಗ ಇಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಇಲ್ಲಿ HRAಯನ್ನು ಆಪ್ಷನ್ ಇಲ್ಲಿ ಚೇಂಜ್ ಮಾಡಿದ್ದೇವೆ. HRA ABC ಅನ್ನೋ ಒಂದು ಆಪ್ಷನನ್ನು ಚೇಂಜ್ ಮಾಡಿದ್ದೇವೆ. ಎನ್ನು ತೊಗೊಂಡ್ರೆ 24%, ಬಿ ತೊಗೊಂಡ್ರೆ 16%, ಸಿ ತೊಗೊಂಡ್ರೆ 8%. ಇದನ್ನು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ಇನ್ನು ಬದಲಾವಣೆ ಮಾಡಿರೋದು ಅಪ್ಲಿಕೇಶನಲ್ಲಿ PPSFN ಸ್ಮಾಲ್ ಫ್ಯಾಮಿಲಿ ನಾಮ್ಸ್ದು ಮಿಡಲ್ ಆಫ್ ದಿ ಇಯರಲ್ಲೇನಾದರೂ, ಈ ಆರ್ಥಿಕ ವರ್ಷದ ಮಿಡಲ್ ಆಫ್ ದಿ ಇಯರಲ್ಲೇನಾದರೂ ಸ್ಯಾಂಕ್ಷನ್ ಆಗಿದ್ದರೆ ಯಾವ ತಿಂಗಳಿಂದ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ತಾವಿಲ್ಲಿ ತೊಗೊಂಡ್ರೆ ಆ ತಿಂಗಳಿಂದ ಮಾತ್ರ ಅದು PPSFN ಕಾಣಿಸುತ್ತೆ. ಅದಾದ ನಂತರ ಇನ್ನೊಂದು ಮೂರನೇದಾಗಿ ಬದಲಾವಣೆ ಮಾಡಿರುವಂತಹ ಆಪ್ಷನ್ನು ಅಂದರೆ 80 EEB ಇಂಟ್ರೆಸ್ಟ್ ಅಂತ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದೇವೆ. ಇದು ಮೋಟಾರ್ ವೆಹಿಕಲ್, ಎಲೆಕ್ಟ್ರಿಕ್ ಮೋಟಾರ್ ವೆಹಿಕಲ್ ಏನಾದರೂ ಪರ್ಚೇಸ್ ಮಾಡಿದರೆ ಅದರ ಬಡ್ಡಿ ಹಣಕ್ಕೆ ವಿನಾಯಿತಿ ಇದೆ, ಅದಕ್ಕೊಂದು ಆಪ್ಷನ್ ಮಾಡಲಾಗಿದೆ. ಅದಾದ ನಂತರ ಇಲ್ಲಿ HRA ವರ್ಗಾವಣೆ ಹೊಂದಿದರೆ, ಈಗ ಎಯಿಂದ ಬಿಗೆ ಅಥವಾ ಬಿಯಿಂದ ಸಿಗೆ ಅಥವಾ ಸಿಯಿಂದ ಎ ಅಥವಾ ಬಿಗೆ ವರ್ಗಾವಣೆ ಹೊಂದಿದರೆ ಯಾವ ತಿಂಗಳಲ್ಲಿ ತಾವು ವರ್ಗಾವಣೆ ಹೊಂದಿರ್ತೀರಿ ಆ ತಿಂಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ HRA ರೇಂಜನ್ನು ಬದಲಾಯಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗೈತೆ. ಅದಾದ ನಂತರ ಇಲ್ಲಿ ರೆಂಟ್ ಪರ್ ಮಂತ್ ವಾಸದ ಮನೆಗೆ ಬಾಡಿಗೆ ಏನಾದರೂ ತಾವು ಪಾವತಿ ಮಾಡ್ತಾ ಇದ್ದರೆ ಆ ಪಾವತಿ ಮಾಡುವಂಥ ತಿಂಗಳ ಬಾಡಿಗೆ ಎಷ್ಟು ಅಂತ ಅಮೌಂಟನ್ನು ನಮೂದು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗೈತೆ. ಇಷ್ಟು ಮೇಜರಾಗಿ ಬದಲಾಯಿಸಿರುವಂಥದ್ದು. ಈ ಕಮಾಂಡ್ ಬಟನ್ಗಳಲ್ಲಿ ಆಪ್ಷನನ್ನು ಬದಲಾಯಿಸಲಾಗೈತೆ. ಈಗ ಉದಾಹರಣೆಗೆ ಇಲ್ಲಿ ಈ ಅಪ್ಲಿಕೇಶನ್ನಲ್ಲಿ ಹೊಸದಾಗಿ ಈ ಆರ್ಥಿಕ ವರ್ಷದಲ್ಲಿ ಹೊಸದಾಗಿ ನೇಮಕಾತಿ ಹೊಂದಿರುವಂತಹ ನೌಕರರ ಮಾಹಿತಿಯನ್ನು ಅವರು ಯಾವ ದಿನಾಂಕದಿಂದ ಅವರಿಗೆ ವೇತನ ಮತ್ತು ಭತ್ಯೆಗಳು ಬರುತ್ತೆ ಇದು ಆಟೋ ಕ್ಯಾಲ್ಕುಲೇಷನ್ ಮಾಡುತ್ತೆ. ಅದೇ ರೀತಿ ಈ ವರ್ಷದಲ್ಲಿ, ಈ ಆರ್ಥಿಕ ವರ್ಷದಲ್ಲಿ ನಿವೃತ್ತಿ ಹೊಂದುವಂಥವ್ರದ್ದು ಸಹಿತ ಆಟೋ ಕ್ಯಾಲ್ಕುಲೇಷನ್ ಮಾಡುತ್ತೆ. KJED GPF ಯಾವಾಗ ನಿಲ್ಲಬೇಕು, ಅವ್ರಿಗೆ ಅರ್ಹತೆ ನಿಯಮಗಳ ಪ್ರಕಾರ ಯಾವಾಗ ನಿಲ್ಲಬೇಕು ಆಟೋಮೆಟಿಕ್ಕಾಗಿ ಅದು ನಿಲ್ಲುತ್ತೆ. ಅಷ್ಟು ಆಪ್ಷನ್ಗಳನ್ನು ಇಲ್ಲಿ ಬದಲಾಯಿಸಲಾಗೈತೆ. ಇದು ಸೇವ್ ಬಟನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ರೀಸೆಟ್ಟು, ಎಕ್ಸಿಟು. ಇಲ್ಲಿ ಜನ್ರೇಟ್ ಆಪ್ಷನನ್ನು ತೆಗೆದು ಈಗ ಡೈರೆಕ್ಟಾಗಿ PDF ಟ್ಯಾಕ್ಸ್ ಫಾರಮನ್ನು ಕೊಟ್ಟೈತೆ. ಒಳಭಾಗದಲ್ಲೇ ಈಗ ಪ್ರಿಂಟೌಟ್ ಆಪ್ಷನನ್ನು ಕೊಟ್ಟಿದೆ. ಈಗ ಮೊದಲಿಗೆ ನೋಡೋಣ. ಈಗ ಒಬ್ಬರ ನೌಕರರನ್ನು ಇಲ್ಲಿ ಡಾಟಾ ನಾನು ಸ್ಯಾಂಪಲ್ಗೆ ತೊಗೊಂಡಿದ್ದೇನೆ. ತಾವು ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಡಾಟಾ ಫೆಚ್ ಆಗುತ್ತೆ. ಫೆಚ್ ಆದ ನಂತರ ಇಲ್ಲಿ ಡೆಸಿಗ್ನೇಷನನ್ನು ನೋಡ್ಬೋದು. ಇಲ್ಲಿ ಗ್ರೂಪ್ B ನೌಕರರು ಇವರು. ಗ್ರೂಪ್ B ನೌಕರರಿಗೆ ಮೆಡಿಕಲ್ ಅಲಯನ್ಸು ಕ್ಯಾಲ್ಕುಲೇಟ್ ಮಾಡಬಾರ್ದು, ಅದು ಆಟೋ ಕ್ಯಾಲ್ಕುಲೇಟ್ ಮಾಡುತ್ತೆ. ಇಲ್ಲೆಲ್ಲೂ ಮೆಡಿಕಲ್ ಅಲಯನ್ಸ್ ಆಪ್ಷನ್ ಇಲ್ಲ, ಇಲ್ಲಿ ಆಟೋ ಫೆಚ್ ಆಗುತ್ತೆ. ಈ ಡೇಟಾವನ್ನು ತಾವು ಎಡಿಟ್ ಮಾಡಿದ ನಂತರ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಇಲ್ಲಿ ಕೆಳಭಾಗದಲ್ಲಿ KJED ನಂಬರು, ನೇಮು, ಟ್ಯಾಕ್ಸಬಲ್ ಅಮೌಂಟ್ ಎಷ್ಟು ಅವ್ರದ್ದು ಬರುತ್ತೆ, ಅದಾದಮೇಲೆ ಟೋಟಲ್ ATC ಎಷ್ಟು ಡಿಡಕ್ಟ್ ಆಗಿದೆ, ಓಲ್ಡ್ ರಿಜಿಮಲ್ ಟ್ಯಾಕ್ಸ್ ಎಷ್ಟು ಬರುತ್ತೆ, ನ್ಯೂ ರಿಜಿಮಲ್ ಎಷ್ಟು ಬರುತ್ತೆ, ಬೆಸ್ಟ್ ಆಪ್ಷನ್ ಯಾವ್ದು ನೌಕರರಿಗೆ, ಫುಲ್ HRA ಡಿಡಕ್ಟ್ ಆಗಬೇಕಾದ್ರೆ ಎಷ್ಟು ರೆಂಟನ್ನು ಅವರು ಪರ್ ಮಂತ್ ಪೇ ಮಾಡಬೇಕು ಅನ್ನೋದನ್ನು ಇದು ಆಟೋ ಡಿಸ್ಪ್ಲೇ ಕೊಡುತ್ತೆ. ಇದು ಡಿಸ್ಪ್ಲೇ ಬರಬೇಕಾದ್ರೆ ಈಗ ನಾವು ಇಲ್ಲಿ ನೌಕರರ ಮಾಹಿತಿಯನ್ನು ಎಡಿಟ್ ಮಾಡಿದ್ದೇವೆ. ಇಲ್ಲಿ ಈಗ ಒಬ್ಬ ನೌಕರರ ಹೆಸರಿದೆ, ಇಲ್ಲಿ ಕೆಳಭಾಗದಲ್ಲಿ KJED ನಂಬರ್ ಮತ್ತು ನೌಕರರ ಹೆಸರು ಕಾಣಿಸ್ತಾ ಇದೆ. ಇದು ಹಿಂದೆ ನಾವು ಯಾರು ಜನ್ರೇಟ್ ಮಾಡಿರ್ತೀವೋ ಅವ್ರದ್ದು ಡಿಸ್ಪ್ಲೇ ಕೊಡ್ತಾ ಇರುತ್ತೆ. ಈಗ ಪ್ರೆಸೆಂಟ್ ಈ ನೌಕರರ ನಾವು ಡೀಟೈಲನ್ನು, ನಾವು ಕ್ಯಾಲ್ಕುಲೇಷನ್ಸನ್ನು ನೋಡಬೇಕು ಅಂದಾಗ ತಾವು ಏನು ಮಾಡಬೇಕು ಅಂದರೆ ಮೊದಲು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಆಟೋ ಜನ್ರೇಟ್ ಕೊಟ್ಟಿದ್ದೇವೆ. ಈಗ ಜನ್ರೇಟ್ ಬಟನನ್ನು ತೆಗೆದು ಆಟೋ ಜನ್ರೇಟ್ ಆಗುತ್ತೆ. ಡಾಟಾ ಸೇವ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ನೋಡಿರಿ, ಈಗ ಡಾಟಾ ಸೇವ್ ಆಯಿತು. ಸೇವ್ ಆಗಿದ ತಕ್ಷಣ ಇದು ಸೇವ್ ಆಗಲಿಕ್ಕೆ ಕನಿಷ್ಠ ಅಂದರೆ 4 ರಿಂದ 7 ಸೆಕೆಂಡ್ ತೊಗೊಳುತ್ತೆ. ಸೇವ್ ಆದಮೇಲೆ ಮೆಸೇಜ್ ಬರುತ್ತೆ. ಅದು ಓಕೆ ಮಾಡಿದ ತಕ್ಷಣ ತಮಗೆ ಇಲ್ಲಿ ಆಟೋಮೆಟಿಕಲಿ ಜನ್ರೇಟೆಡ್ ಅಂತ ತೋರಿಸುತ್ತೆ. ಎಂಪ್ಲಾಯಿ ಟ್ಯಾಕ್ಸ್ ಫಾರ್ಮ್ಯಾಟ್ಸ್ ಹ್ಯಾವ್ ಬಿನ್ ಸಕ್ಸಸ್ಫುಲಿ ಜನ್ರೇಟೆಡ್ ಅಂತ ತೋರಿಸುತ್ತೆ. ಇದು ನಾವು ಓಕೆ ಮಾಡಿದ ತಕ್ಷಣ ಸ್ಕ್ರೀನ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ.
ಕ್ಲಿಯರ್ ಆದ ನಂತರ ಈಗ ಆ ನೌಕರರ ಮಾಹಿತಿಯನ್ನು ಈಗ ಟ್ಯಾಕ್ಸ್ ಕ್ಯಾಲ್ಕುಲೇಷನನ್ನು ನಾವು ನೋಡಬೇಕಾಗುತ್ತೆ. ಮಗದೊಂದು ಬಾರಿ ಅವ್ರನ್ನ ಸರ್ಚ್ ಮಾಡೋದು ಅಥವಾ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಎಡಿಟ್ ಬಟನ್ ಮೇಲೆ ಸೆಲೆಕ್ಟ್ ಮಾಡಿದ ನಂತರ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ತಾವು ಇಲ್ಲಿ ನೋಡ್ಬೋದು, ಮೇಲ್ಭಾಗದಲ್ಲಿ ನೌಕರರ ಹೆಸರಿಗೂ ಇಲ್ಲಿ ನಮಗೆ ಆಟೋ ಕ್ಯಾಲ್ಕುಲೇಷನ್ ತೋರಿಸ್ತಾ ಇರುವಂಥ ನೌಕರರ KGID ನಂಬರು, ಅವ್ರ ಹೆಸರು, ಅವರು ಟೋಟಲ್ ಡಿಡಕ್ಷನ್ಸ್ ಎಷ್ಟು, ಎಲ್ಲ ಪ್ರತಿಯೊಂದು ಮಾಹಿತಿಗಳು ಇಲ್ಲಿ ತೋರಿಸ್ತಾ ಇದೆ. ನೌಕರರಿಗೆ ಯಾವ ರೆಜ್ಯೂಮ್ ಬೆನಿಫಿಟ್ಟು, ಹೌಸ್ ರೆಂಟ್ ಎಷ್ಟು ಕಟ್ಟಬೇಕು ಅನ್ನೋ ಮಾಹಿತಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಇದು ಎಡಿಟ್ ಆದ ನಂತರ ತಾವೇನು ಮಾಡಬೇಕು, ಇಲ್ಲಿ ಎಡಿಟ್ ಬಟನನ್ನು ಇಟ್ಕೊಂಡ ನಂತರ ಇಲ್ಲಿ PDF ಟ್ಯಾಕ್ಸ್ ಫಾರಮ್ ಅಂತಿದೆ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಾವು ಮೊದಲಿಗೆ ಇಲ್ಲಿ ನೋಡೋಣ. ಈಗ PDF ಎಲ್ಲಿ ಹೋಗಿ ಸೇವ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ನೋಡಿ, ಇಲ್ಲಿ ಫೋಲ್ಡರ್ ಇದೆ, ಈ ಫೋಲ್ಡ್ರಲ್ಲಿ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ನು ಫೋಲ್ಡರ್ ಎಲ್ಲಿರುತ್ತೆ, ನೀವು ಅಪ್ಲಿಕೇಶನನ್ನು ಯಾವ ಫೋಲ್ಡ್ರಲ್ಲಿ, ಡೆಸ್ಕ್ಟಾಪ್ ಅಥವಾ ಯಾವ ಡ್ರೈವು ಅಥವಾ ಫೋಲ್ಡ್ರಲ್ಲಿ ಇಟ್ಟಿರ್ತೀರಿ, PDF ಪ್ರತಿಯೊಂದು ರಿಪೋರ್ಟ್ಗಳು ವಿತೌಟ್ ನೇಮು ಅದು ಆಟೋಮೆಟಿಕ್ಕಾಗಿ ನೇಮ್ ಸಮೇತ ತೊಗೊಂಡು PDF ಆಗುತ್ತೆ. ಈಗ ನೋಡೋಣ, ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೇನೆ. ಈಗ ನೌಕರರ ಮಾಹಿತಿ ಈಗ ಎಡಿಟ್ ಮಾಡ್ತೇನೆ. ಈಗ ಅವ್ರ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ನಾನೇನು ಮಾಡ್ತೇನೆ, ಈಗ PDF ಟ್ಯಾಕ್ಸ್ ಫಾರಮ್ ಮೇಲೆ ಕ್ಲಿಕ್ ಮಾಡ್ತೇನೆ. PDF ಟ್ಯಾಕ್ಸ್ ಫಾರಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ತಮಗೇನಾಗುತ್ತೆ, PDF ಜನ್ರೇಟ್ ಆಗುತ್ತೆ. ಅದಾದ ನಂತರ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಮಗದೊಂದು ಬಾರಿ ಪ್ರಿಂಟ್ ತೆಗಿಬೇಕು ಅಥವಾ ಮಾಹಿತಿಯನ್ನು ಚೆಕ್ ಮಾಡಬೇಕು ಅಂದಾಗ ತಾವು ಮತ್ತೆ ಮಾಹಿತಿಯನ್ನು ಏನು ಮಾಡಬೇಕಾಗುತ್ತೆ, ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಮಾಡಿದ ನಂತರ ಇಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ, ಪ್ರಿಂಟ್ಔಟ್ ಅನ್ನೋ ಆಪ್ಷನ್ ಮೇಲೆ ತಾವೇನಾದರೂ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಸಿಸ್ಟಮಲ್ಲಿ ಸೆಟ್ಟಿಂಗ್ ಇರುವಂಥ ಪ್ರಿಂಟಿಗೆ ಡೈರೆಕ್ಟಾಗಿ ಪ್ರಿಂಟ್ ಹೋಗುತ್ತೆ. ತಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರಿಂಟ್ ಆಪ್ಷನ್ ಓಪನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಪ್ರಿಂಟ್ ಹೋಗುತ್ತೆ. ಇದಾದ ನಂತರ ತಾವೇನಾದರೂ ಚೆಕ್ ಲಿಸ್ಟ್ ಏನಾದರೂ ಬೇಕಾದರೆ, ಅಂದರೆ ಈ ಸ್ಕ್ರೀನಲ್ಲಿ, ಅಪ್ಲಿಕೇಶನ್ ಸ್ಕ್ರೀನಲ್ಲಿ ತಾವು ಏನು ಮಾಹಿತಿ ತುಂಬಿದ್ದೀರಿ ಅನ್ನೋದೇನಾದರೂ ತಾವು ನೋಡ್ಕೋಬೇಕು ಅಂದರೆ ಈ ಚೆಕ್ ಲಿಸ್ಟ್ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಇಲ್ಲಿ ಡಾಟಾ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ನಲ್ಲಿ ಇರಬೇಕು. ಇದ ನಂತರ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೇನಾಗುತ್ತೆ, ಅದು ನಿಮಗೆ PDF ಆಗಿ ಫೈಲ್ ಫೋಲ್ಡ್ರಲ್ಲಿ ಸೇವ್ ಆಗುತ್ತೆ. ಇಷ್ಟಾದ ನಂತರ ಇದು ವಾಟ್ಸಪ್ಪು ಅಪ್ಗ್ರೇಡ್ ವರ್ಷನ್ಗಳಲ್ಲಿ ಸಪೋರ್ಟ್ ಮಾಡ್ತಾ ಇದೆ, ವಿಂಡೋಸ್ 7ನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇದು ಸದ್ಯಕ್ಕೆ ವಾಟ್ಸಪ್ಪನ್ನು ಮುಂದಿನ ದಿನಗಳಲ್ಲಿ ಇದು ಆ್ಯಕ್ಟಿವೇಟ್ ಮಾಡಿಕೊಡ್ಲಾಗುತ್ತೆ. ಅದಾದ ನಂತರ ಈಗ ನೀವು ಸ್ಕ್ರೀನನ್ನು ಕ್ಲಿಯರ್ ಮಾಡಬೇಕು, ಇನ್ನೊಬ್ಬರು ಮಾಹಿತಿಯನ್ನು ನೋಡಬೇಕು ಅಂದಾಗ ತಾವಿಲ್ಲಿ ಸೇವ್ ಮೇಲಾದರೂ ಕ್ಲಿಕ್ ಮಾಡ್ಬೋದು ಅಥವಾ ರೀಸೆಟ್ ಮೇಲಾದರೂ ಕ್ಲಿಕ್ ಮಾಡ್ಬೋದು. ನಾನೀಗ ರೀಸೆಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ, ರೀಸೆಟ್ ಆಗುತ್ತೆ. ರೀಸೆಟ್ ಆದ ನಂತರ ಇನ್ನೊಬ್ಬ ನೌಕರರ ಮಾಹಿತಿಯನ್ನು ನೋಡಬೇಕು ಅಂದಾಗ ನಾನು ಏನು ಮಾಡಬೇಕು, ಇನ್ನೊಬ್ಬ ನೌಕರರ ಮಾಹಿತಿಯನ್ನು ಸರ್ಚ್ ಅಥವಾ ರೋ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ತಾವು ಎಡಿಟನ್ನು ಮಾಡಬೇಕಾಗುತ್ತೆ. ಎಡಿಟ್ ಆಗಿದ ತಕ್ಷಣ ನಾವು ಹಿಂದೆ ಯಾವ ನೌಕರರ ಮಾಹಿತಿಯನ್ನು ಜನ್ರೇಟ್ ಮಾಡಿದ್ದೀವಿ ಆ ನೌಕರರ ಡೀಟೇಲ್ ಇಲ್ಲಿ ಕ್ಯಾಲ್ಕುಲೇಷನ್ಸು ಕೆಳಭಾಗದಲ್ಲಿ ಲೀಸ್ಟ್ ಬಾಕ್ಸಲ್ಲಿ ತೋರಿಸ್ತಾ ಇದೆ. ಈ ನೌಕರರ ಮಾಹಿತಿಯನ್ನು ನಾವು ಈಗ ನೋಡಬೇಕು ಅಂದಾಗ ಪ್ರಿಂಟು ಕೊಡಬಾರ್ದು, ನಾವು PDF ಹೋಗಬಾರ್ದು. ಏಕೆಂದರೆ ಹಿಂದೆ ನಾವು ಯಾವ ನೌಕರರ ಮಾಹಿತಿಯನ್ನು ಜನ್ರೇಟ್ ಮಾಡಿದ್ವಿ ಆ ನೌಕರರ ಡೀಟೇಲ್ ತೋರಿಸ್ತಾ ಐತೆ. ನೀವು PDF ಏನಾದರೂ ಮಾಡಿದ್ರೆ ಆ ನೌಕರರ PDF ಆಗುತ್ತೆ ಅಥವಾ ಪ್ರಿಂಟ್ಔಟ್ ಬರುತ್ತೆ. ಅದಕ್ಕೆ ಮೊದಲಾಗಿ ನಾವೇನು ಮಾಡಬೇಕು, ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ ಆಗುತ್ತೆ, ಆಟೋಮೆಟಿಕಲಿ ಎಂಪ್ಲಾಯ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಟೋ ಜನ್ರೇಟ್ ಸಹಿತ ಆಗುತ್ತೆ. ಈಗಾಗಲೇ ತಿಳಿಸಿದ್ದೇನೆ, ಇದು 4 ರಿಂದ 8 ಸೆಕೆಂಡು ತೊಗೊಳುತ್ತೆ. ಸೇವ್ ಆದ ನಂತರ ನೋಡಿ, ಈಗ ತಮಗೆ ಇಲ್ಲಿ ಟ್ಯಾಕ್ಸ್ ಫಾರಮ್ಸು ಆಟೋಮೆಟಿಕಲಿ ಜನ್ರೇಟೆಡ್ ಅಂತ ತೋರಿಸ್ತಾ ಇದೆ. ಓಕೆ ಮಾಡಿದ ತಕ್ಷಣ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ತಾವಿಲ್ಲಿ ಸರ್ಚ್ ಅಥವಾ ಎಂಪ್ಲಾಯ್ ID ಮೇಲೆ ನಾನು ಹೇಳಿದ್ನಲ್ಲ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ, ಆ ರೀತಿ ತಾವು ಸರ್ಚ್ ಮಾಡ್ಕೊಳ್ಳೋದು ಹೇಗೆ, ಸರ್ಚ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿದಾಗ ನೋಡಿ, ಇಲ್ಲಿ ಈಗ ನಿಮಗೆ ಬೇರೆ ನೌಕರರ ಮಾಹಿತಿ ಆಟೋ ಫೆಚ್ ಆಗಿದೆ. ಈಗ ಇಲ್ಲಿ ತಾವಿಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು, ಈ ರೀತಿ ಮಾಡ್ಕೊಳ್ಳೋದು. ಅದಾದಮೇಲೆ ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೇನಾಗುತ್ತೆ, ಆಟೋಮೆಟಿಕ್ಕಾಗಿ PDF ಆಗುತ್ತೆ. ಅದಾದ ನಂತರ ಪ್ರಿಂಟ್ಔಟ್ ತೋರಿಸಿದ್ದೇನೆ, ಚೆಕ್ ಲಿಸ್ಟು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಈಗ ಇನ್ನೊಬ್ಬ ನೌಕರರ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಯಾಕೆ ಅಂದರೆ ಹೆಂಗೆ ಇದು ಡಿಫ್ರೆಂಟ್ ಕೇಸ್ಗಳನ್ನು ತೊಗೊಂಡು ಮಾಡಿರೋವಂಥದ್ದು, ಯಾವ್ಯಾವ ರೀತಿ ಆಪ್ಷನ್ನಲ್ಲಿ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ PDF-ಅನ್ನು ತೋರಿಸ್ಕೊಂಡು ತಮಗೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಪದೇ ಪದೇ ಈಗ ತಾವು ಫೋನ್ ಮಾಡ್ತಾಯಿದ್ರೆ ನನಗೆ ಫೋನ್ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನೋಡಿ, ಇಲ್ಲಿ ಈಗ ಇನ್ನೊಬ್ಬ ನೌಕರರ ಮಾಹಿತಿ ಈಗ 3ನೇ ವ್ಯಕ್ತಿದು ಈಗ ಎಡಿಟ್ ಮಾಡ್ತಾ ಇದ್ದೇನೆ. ಮತ್ತು ನೋಡಿರಿ, ಇಲ್ಲಿ ಆಟೋ ಫೆಚ್ ಆಗಿದೆ ಅವ್ರ ಟ್ಯಾಕ್ಸ್ ಡೀಟೈಲ್ ಎಲ್ಲ. ಈಗ ನಾನು ಅದನ್ನು ಪ್ರಿಂಟೌಟ್ PDF ಮಾಡ್ತಾ ಇದ್ದೇನೆ. ಆಯಿತು. ಈಗ 4ನೇ ನೌಕರರು ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದೇನೆ. ಇದು HR ಬದಲಾಗಿರುವಂಥದ್ದು C ಇಂದ Aಗೆ. ಅಂಥ ನೌಕರರ ಮಾಹಿತಿಯನ್ನು ಈಗ ನಾವು ತುಂಬಿದರೆ ಅದು ಆಮೇಲೆ ಬೇರೆ ಬೇರೆ DDO ಕೋಡ್ಸ್ ಇದೆ, ಇದು ಅದನ್ನೆಲ್ಲ ತೋರಿಸ್ತೇನೆ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ, ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದ ನಂತರ ನೀವೇನು ಮಾಡಬೇಕು, ಮತ್ತೆ ಆ ನೌಕರರ ಮಾಹಿತಿಯನ್ನು 2ನೇ ಬಾರಿಗೆ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ ನಂತರ ತಮಗಿಲ್ಲಿ ಕೆಳಭಾಗದಲ್ಲಿ ಅವ್ರ ಡೀಟೇಲ್ ಎಲ್ಲ ಕ್ಯಾಲ್ಕುಲೇಷನ್ಸ್ ತೋರಿಸ್ತಾ ಇದೆ. ಈಗ PDF ಅಥವಾ ಪ್ರಿಂಟೌಟನ್ನು ತಾವು ತೊಗೋಬೇಕಾಗತ್ತೆ.
ಇದು ತೊಗೊಂಡ ನಂತರ ಈಗ ಇನ್ನೊಬ್ಬ ನೌಕರರ ಮಾಹಿತಿಯನ್ನು ತೊಗೊಳ್ಳೋಣ. ಆಟೋಮೆಟಿಕ್ ಈಗ ಗ್ರ್ಯಾಂಟಿನ್ ಏಡ್ದು ಹೆಂಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ ಇದೇ ಅಪ್ಲಿಕೇಶನ್ನಲ್ಲೇ. ಈಗ ನಾವು ಸೇವ್ ಮಾಡ್ತಾ ಇದ್ದೇನೆ. ಸೇವ್ ಮಾಡಿದ ನಂತರ ಜನ್ರೇಟ್ ಆಗುತ್ತೆ. ಮತ್ತೆ ಆ ನೌಕರರ ಮಾಹಿತಿಯನ್ನು ಎಡಿಟ್ ಮಾಡ್ತೇನೆ. ಎಡಿಟ್ ಮಾಡಿದಾಗ ತಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿರಿ, ಅವ್ರಿಗೆ ಸಂಬಂಧಪಟ್ಟಂಥ ಡೀಟೇಲ್ಗಳು ಇಲ್ಲಿ ಆಟೋ ಫೆಚ್ ಆಗಿರುತ್ತೆ. ಇಲ್ಲಿ ಈಗ ಇದನ್ನು ಸೇವ್ ಮಾಡೋಣ, ಎಡಿಟ್ ಮಾಡೋಣ. ಈಗ PDF ಮೇಲೆ ಕ್ಲಿಕ್ ಮಾಡೋಣ. PDF ಆಯಿತು. ಅದಾದ ನಂತರ ಇದು ಅನುದಾನಿತ ನೌಕರದಾಯಿತು. ಅದಾದಮೇಲೆ ಈಗ ಇನ್ನೊಬ್ಬ ನೌಕರರ ಮಾಹಿತಿಯನ್ನು ಎಡಿಟ್ ಮಾಡೋಣ, ಮಾಡಿ ಅದನ್ನು ಸೇವ್ ಮಾಡೋಣ. ಜನ್ರೇಟ್ ಆಗಿದೆ ಫಾರಮ್ಸು. ಈಗ ಮತ್ತೆ ಆ ನೌಕರರ ಮಾಹಿತಿಯನ್ನು ಎಡಿಟ್ ಮಾಡಬೇಕು. ಅವರು ಆ ಡೀಟೇಲ್ಸ್, ಟ್ಯಾಕ್ಸ್ ಡೀಟೇಲ್ ಇಲ್ಲಿ ತೋರಿಸುತ್ತೆ. ಈಗ PDF ಮೇಲೆ ಕ್ಲಿಕ್ ಮಾಡೋಣ, ಆಟೋ PDF ಆಗುತ್ತೆ. ಅದಾದ ನಂತರ ಇನ್ನೊಬ್ಬ ನೌಕರರು ಇದೇ ವರ್ಷದಲ್ಲಿ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಆ ನೌಕರರ ಮಾಹಿತಿ ಯಾವ ರೀತಿ ಸಂಬಳ ಆಟೋಮೆಟಿಕ್ ನಿಲ್ಲುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ HRAದು ಇನ್ನೊಂದು ಇದೆ, ಅದನ್ನು ಚೆಕ್ ಮಾಡಿ ನೋಡೋಣ. ಸೇವ್ ಆಯಿತು. ಅದಾದ ನಂತರ ಮತ್ತೊಮ್ಮೆ ಆ ನೌಕರರ ಮಾಹಿತಿಯನ್ನು ಈಗ ಡೀಟೇಲ್ ಚೆಕ್ ಮಾಡ್ಕೊಳ್ತೀವಿ. ಈಗ PDF ಮಾಡ್ಕೊಳ್ತೇವೆ. ಅದಾದ ನಂತರ ಈಗ ವೇತನ ಈ ವರ್ಷದಲ್ಲಿ ನಿವೃತ್ತಿ ಹೊಂದುವಂಥವ್ರದ್ದು ಯಾವ ರೀತಿ ಆಟೋಮೆಟಿಕ್ಕಾಗಿ GPF, KGID, LIC ಸ್ಟಾಪ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಈಗ ಮಾಹಿತಿಯನ್ನು ಜನ್ರೇಟ್ ಮಾಡೋಣ. ಜನ್ರೇಟ್ ಆಯಿತು. ಆದ ನಂತರ ಏನು ಮಾಡಬೇಕು, ಈಗ ಮತ್ತೊಮ್ಮೆ ಆ ನೌಕರರ ಮಾಹಿತಿಯನ್ನು ಎಡಿಟ್ ಮಾಡಬೇಕು. ಎಡಿಟ್ ಆದಮೇಲೆ PDF ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಆಯಿತು. ಈಗ ಒಟ್ಟಿಗೆ ನಾನು 6ರಿಂದ 7 ಕೇಸ್ ಡಿಫ್ರೆಂಟ್ ಕೇಸ್ಗಳನ್ನು ತೊಗೊಂಡು ಇಲ್ಲಿ PDF ಮಾಡಿದ್ದೇನೆ. ಈಗ ಎಕ್ಸಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ಡ್ಯಾಶ್ಬೋರ್ಡಲ್ಲೂ ಸಹಿತ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಈ ಹಳೆಯ ಮಾಹಿತಿಗಳ ಬಗ್ಗೆ ಇಲ್ಲಿ ನಾನು ತಿಳಿಸಿದ್ದೇನೆ. ಹಳೆಯ ವಿಡಿಯೋಗಳಲ್ಲಿ ಅಪ್ಲಿಕೇಶನ್ಗೆ ಹೋಗಬೇಕು ಅಂದರೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಪ್ರಿವ್ಯೂ ನೋಡಬೇಕು ಅಂದರೆ ಪ್ರಿವ್ಯೂ ಮೇಲೆ ಯಾವ ನೌಕರರು ಇಲ್ಲಿ ಜನ್ರೇಟ್ ಆಗೈತೆ ಇಲ್ಲಿ ಕಾಣಿಸುತ್ತೆ. ಅವ್ರದ್ದು ಪ್ರಿವ್ಯೂವನ್ನು ತಾವಿಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ಬ್ಲ್ಯಾಂಕ್ ಫಾರ್ಮೇಟ್ ಕೊಟ್ಟಿದ್ದೇನೆ. ಈಗ ತಮ್ಮ ಸ್ನೇಹಿತರದ್ದು ಯಾರ್ದೋ ಒಬ್ಬರದ್ದು ಮಾಹಿತಿಯನ್ನು, ನಿಮ್ಗೇನು ಮಾಹಿತಿ ಬೇಕು ಈ ಟ್ಯಾಕ್ಸ್ ಅಪ್ಲಿಕೇಶನಲ್ಲಿ ಮಾಹಿತಿ ತುಂಬಬೇಕು ಅಂದರೆ ನೀವು ಬ್ಲ್ಯಾಂಕ್ ಫಾರ್ಮೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು PDF ಆಗಿ ಡೌನ್ಲೋಡ್ ಆಗಿರುತ್ತೆ. ಈಗ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಲಿಸ್ಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಒಂದು ಜನ್ರೇಟ್ ಮಾಡ್ಕೊಳ್ಳೋಣ. ನಾವು ಚೆಕ್ ಲಿಸ್ಟು ಒಂದು ಜನ್ರೇಟ್ ಮಾಡ್ಕೊಳ್ಳೋಣ, ಎಡಿಟ್ ಮಾಡ್ಕೊಳ್ಳೋಣ. ಚೆಕ್ ಲಿಸ್ಟ್ ಮೇಲೂ ಒಂದು ಕ್ಲಿಕ್ ಮಾಡಿ ಒಂದು PDF ಮಾಡ್ಕೊಳ್ಳೋಣ. PDF ಆಯಿತು. ಈಗ ರೀಸೆಟ್ ಕೊಟ್ಟರೆ ಸ್ಕ್ರೀನು ನಮಗೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ ನಂತರ ಎಕ್ಸಿಟ್ ಬರ್ತಾ ಇದ್ದೇನೆ. ಈಗ ಅಪ್ಲಿಕೇಶನಿಂದ ಹೊರಗಡೆ ಬರಬೇಕು ನಾನು ಅಂದರೆ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಎಕ್ಸಿಟ್ ಕ್ಲಿಕ್ ಆಗಿದ ತಕ್ಷಣ ತಮಗೆ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ತಾವಿಲ್ಲಿ ನೋಡ್ಬೋದು ನಾವೇನೇನು ರಿಪೋರ್ಟ್ಸನ್ನು ಇಲ್ಲಿ ಜನ್ರೇಟ್ ಮಾಡಿದ್ವಿ ಅಂತ ಇಲ್ಲಿ ತಮಗೆ ಕಾಣಿಸ್ತಾ ಇದೆ. ಇಲ್ಲಿ ಈಗ ಮೊದಲನೇದು ಓಪನ್ ಮಾಡಿದ್ರೆ ಇಲ್ಲಿ ಒಬ್ಬ ನೌಕರದ್ದು ನಾವು ಮಾಹಿತಿಯನ್ನು PDF ಆಟೋಮೆಟಿಕಲ್ಲಿ ಅವ್ರ ಹೆಸರು, ಅವ್ರ ವರ್ಕಿಂಗ್ ಪ್ಲೇಸ್ ಎಲ್ಲ ತೊಗೊಳುತ್ತೆ. ನೋಡಿರಿ, ಇದು DDO ಕೋಡೇ ಬೇರೆ. ಈ DDO ಕೋಡ್ ಮೇಲೆ ಅವ್ರ ಮಾಹಿತಿ ಅಥವಾ ಅಡ್ರೆಸ್ಸು ಎಲ್ಲ ಪ್ರತಿಯೊಂದು ಆಟೋ ಫೆಚ್ ಆಗಿರುತ್ತೆ. ಅದಾದ ನಂತರ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನಮೂನೆಗೆ ಹೋಗ್ಬಿಡೋಣ. ನೋಡಿ, ಇವರು ಹೊಸ ಇವರು ಅಪಾಯಿಂಟ್ ಆಗಿರೋದೇ ಮೇ ತಿಂಗಳಲ್ಲಿ. ಹಾಗಾಗಿ ಅವರಿಗೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ವೇತನವನ್ನು ಅವರಿಗೆ 0 ಇದೆ. ಇದು ಆಟೋಮೆಟಿಕಲಿ ಅದಾದಮೇಲೆ ಅವರು ಹೊಸ ನೇಮಕಾತಿ ಆಗಿರೋದ್ರಿಂದ ಆ ಗ್ರೂಪ್ಗೆ ಸಂಬಂಧಪಟ್ಟಂತೆ ಅವರು GAS ಆಟೋ ಕ್ಯಾಲ್ಕುಲೇಷನ್ ಮಾಡಿರುತ್ತೆ. ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ GAS ಅವ್ರು ಯಾವ ಗ್ರೂಪಿಗೆ ಸೇರಿರ್ತಾರೆ ಅದರ ಮೇಲೆ ಜಸ್ಟ್ ಅವರಿಗೆ ಇನ್ಶೂರೆನ್ಸ್ ಅಮೌಂಟ್ ಮಾತ್ರ ಅವರಿಗೆ ಡಿಡಕ್ಟ್ ಆಗಿರುತ್ತೆ. ರೆಗ್ಯುಲರ್ ಎಂಪ್ಲಾಯ್ ಆದರೆ ಅವರಿಗೆ ಇನ್ಶೂರೆನ್ಸ್ ಅಮೌಂಟ್ ಮತ್ತು ಸೇವಿಂಗ್ಸ್ ಅಮೌಂಟ್ ಎರಡೂ ಆ ಗ್ರೂಪಿಗೆ ಸಂಬಂಧಪಟ್ಟಂತೆ 120, 240, 360, 480 ರೂಪಾಯಿ ಡಿಡಕ್ಟ್ ಆಗುತ್ತೆ. ಇವರು ಯಾವ ಗ್ರೂಪಿಗೆ ಸೇರಿರ್ತಾರೆ ಆ ಬೇಸಿಸ್ ಮೇಲೆ ಈ ನೌಕರರಿಗೆ ಏನಾಗಿರುತ್ತೆ ಇನ್ಶೂರೆನ್ಸ್ ಅಮೌಂಟು ಕ್ಯಾಲ್ಕುಲೇಟ್ ಮಾಡಿರುತ್ತೆ. ನೋಡ್ರಿ, ಅವರು 2 ತಿಂಗಳು ಅವರು ಏಕೆಂದರೆ ಮೇನಲ್ಲಿ ಕರ್ತವ್ಯಕ್ಕೆ ಈ ವರ್ಷದಲ್ಲಿ ಸೇರಿರೋದ್ರಿಂದ ಜನವರಿ ಮತ್ತು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅವ್ರಿಗೆ ವೇತನ ಏನಾಗಿದೆ 0 ಆಗಿದೆ. ಇದು ಆಟೋಮೆಟಿಕ್ ಆಗಿರುವಂಥದ್ದು. ಅದಾದ ನಂತರ ನೋಡ್ರಿ, ಇವರು ಗ್ರೂಪ್ ಬಿ ಅಧಿಕಾರಿ. ಇವ್ರಿಗೆ ಮೆಡಿಕಲ್ ಅಲಯನ್ಸು ಆಟೋಮೆಟಿಕ್ಕಾಗಿ 0 ಆಗಿರುತ್ತೆ. ನೋಡ್ರಿ, ಇಲ್ಲಿ ವೈದ್ಯಕೀಯ ಭತ್ಯೆ ನೋಡ್ರಿ 0 ಇದೆ. ಎಲ್ಲ ಆಟೋ ಕ್ಯಾಲ್ಕುಲೇಷನ್ ಇದು ನೋಡ್ಬೋದು. ಇದು ಒಂದು ಕೇಸು. ಇದಾದ ನಂತರ ಈಗ ನಾವು ಚೆಕ್ ಲಿಸ್ಟನ್ನು ನೋಡಬೇಕು ಅಂತ ಹೇಳಿದ್ವಿ. ನೋಡ್ರಿ, ಇದು ಚೆಕ್ ಲಿಸ್ಟು. ತಾವೇನು ಸ್ಕ್ರೀನಲ್ಲಿ ಡಾಟಾ ತುಂಬಿದ್ದೀರಿ ಆ ಡಾಟಾ ಫುಲ್ಲು ನಿಮಗೆ PDF ರೂಪದಲ್ಲಿ ಅಪ್ಲಿಕೇಶನ್ ಇಲ್ಲಿರುತ್ತೆ. ಅದೇ ಪಾತಲ್ಲಿ ಬಂದು ಸೇವ್ ಆಗಿರುತ್ತೆ. ನೋಡ್ರಿ, ಇದೊಂದು ನೌಕರದ್ದು ಇನ್ನೊಂದು ಪ್ರಕರಣ ತೊಗೊಂಡಿದ್ವಲ್ಲ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ನೌಕರರಿಗೆ KGID ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಿಲ್ಲುತ್ತೆ. 55 ವರ್ಷ ಆಗುತ್ತೆ. ಅವರಿಗೆ ಆಟೋಮೆಟಿಕ್ಕಾಗಿ KGID ಅಥವಾ KGID ಸ್ಟಾಪ್ ಆಗಬೇಕು. ಆಗಿದೆಯಾ ಇಲ್ವಾ ನೋಡೋಣ ಅವರಿಗೆ. ನೋಡ್ರಿ, ಇಲ್ಲಿ ಇವರು C ಗ್ರೂಪ್ ಎಂಪ್ಲಾಯಿ
ಸಿ ವಲಯದಲ್ಲಿ ಕೆಲಸ ಮಾಡ್ತಾವ್ರು ಸಿ ಝೋನಲ್ಲಿ. ಈಗ ಅವರಿಗೆ ಇಲ್ಲಿ ನೋಡಿ, ಇಲ್ಲಿ KGID ನೋಡಿ, KGID ಅವರಿಗೆ ನವಂಬರ್ಗೆ 55 ವರ್ಷ ತುಂಬುತ್ತೆ. ನವಂಬರ್ ತಿಂಗಳ ತಾವಿಲ್ಲಿ ಸ್ಟೇಟ್ಮೆಂಟಲ್ಲಿ ನೋಡ್ಬೋದು. ನವಂಬರ್ಗೆ ತುಂಬೋದ್ರಿಂದ ನೋಡ್ರಿ ಅವರಿಗೆ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಟೋಮೆಟಿಕ್ಕಾಗಿ KGID ಏನಾಗಿದೆ, ಆಟೋಮೆಟಿಕಲಿ ಸ್ಟಾಪ್ ಮಾಡಿದೆ. ಅದು ತಾವು ಮರೆತರೂ ಸಿಸ್ಟಮ್ ಮರೆಯಲ್ಲ, ಅದು ಅವ್ರಿಗೆ ಆ ತಿಂಗಳಲ್ಲಿ ಸ್ಟಾಪ್ ಮಾಡಿದೆ ಆಟೋಮೆಟಿಕ್. ಅದಾದ ನಂತರ ಇಲ್ಲಿ ಇನ್ನೊಬ್ಬ ಪ್ರಕರಣ ತೊಗೊಂಡಿದ್ದೇವೆ. ಈ ಪ್ರಕರಣದಲ್ಲಿ ಏನಾಗುತ್ತೆ, ಇವರು NPS ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ NPS ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಇದೆ. NPS GPF ಏನಾಗಿದೆ, 0 ಮಾಡಿದೆ. ನೀವು GPF ನಮೂದಿಸಿದ್ರೂ NPS ತೊಗೊಂಡಿದ ತಕ್ಷಣ GPFನ್ನು ಆಟೋಮೆಟಿಕ್ಕಾಗಿ ಇದು ಮಾಡುತ್ತೆ, 0 ಮಾಡುತ್ತೆ. ಅದಾದ ನಂತರ ನೋಡ್ರಿ, ಇಲ್ಲಿ EGS ಇವ್ರು ರೆಗ್ಯುಲರ್ ಎಂಪ್ಲಾಯ್ 240 ತೋರಿಸ್ತಾ ಇದೆ, ಎಲ್ಲ ಆಟೋ ಕ್ಯಾಲ್ಕುಲೇಷನ್ಸ್. ಅದಾದ ನಂತರ ನೋಡ್ರಿ, ಇವ್ರಿಗೆ ನಗದೀಕರಣ ಯಾವ ತಿಂಗಳಲ್ಲಿ ತೊಗೊಂಡಿರ್ತಾರೆ, ನಗದೀಕರಣದ ಅಮೌಂಟ್ ಬಂದಿರುತ್ತೆ. ಆಮೇಲೆ ಬೇರೆ ಇಲಾಖೆಗಳಲ್ಲಿ ರಜೆ ವೇತನ ಇದ್ದರೆ ಅದರ ಒಂದು 13 ತಿಂಗಳು ವೇತನ ಇರುತ್ತೆ ಅವರಿಗೆ, 1 ತಿಂಗಳು ವೇತನ ಜಾಸ್ತಿ ಇರುತ್ತೆ ನೋಡ್ರಿ ಅವರಿಗೆ. ಇಲ್ಲಿ ರಜಾ ವೇತನ ಸಹಿತ ಬಂದಿದೆ. ಇದು ಒಂದು ಪ್ರಕರಣ. ಇದಾದ ನಂತರ ಇನ್ನೊಂದು ಪ್ರಕರಣ ನೋಡೋಣ. ಇದು ಗ್ರ್ಯಾಂಟ್ ಇನ್ ಏಡ್ ಪ್ರಕರಣದಲ್ಲಿ ಈಗ ನಮ್ಮ KGID GPF ಅಂತ ಇರಬಾರ್ದು. ನೋಡಿ, ಇಲ್ಲಿ ತಾವು ನೋಡ್ಬೋದು, ಇಲ್ಲಿ KGID ಅಂತಿಲ್ಲ ಅವರಿಗೆ, ಆಟೋಮೆಟಿಕ್ಕಾಗಿ ಅದು ತೊಗೊಂಡಿದೆ. ನೀವು ಏಡೆಡ್ ಅಂತ ತೊಗೊಂಡಿದ ತಕ್ಷಣ ಕುಟುಂಬ ಕಲ್ಯಾಣ ನಿಧಿ FBF ಅಂತ ತೊಗೊಂಡಿರುತ್ತೆ ಅವರಿಗೆ. ಅದಾದ ನಂತರ ಇದು KGID ಬದಲಾಗಿ ಅವರಿಗೆ GSLIC ಅಂತ ಇರುತ್ತೆ, ಅದು ಆಪ್ಷನ್ ಆಟೋಮೆಟಿಕ್ಕಾಗಿ ಇಲ್ಲಿ ಫಾರ್ಮ್ಯಾಟ್ಸಲ್ಲಿ ತೊಗೊಂಡಿರುತ್ತೆ. ಈಗ ಅವ್ರ ಸ್ಟೇಟ್ಮೆಂಟನ್ನು ನೋಡೋಣ. ನೋಡಿ, ಅವ್ರಿಗೆ ಮೆಡಿಕಲ್ ಅಲಯನ್ಸ್ ಇರಲ್ಲ ಗ್ರ್ಯಾಂಟ್ ಇನ್ ಏಡಲ್ಲಿ, ನೋಡಿರಿ 0 ಆಗಿದೆ. ಅದಾದ ನಂತರ ನೋಡಿರಿ, ಇಲ್ಲಿ ಅವರಿಗೆ ವೃತ್ತಿ ತೆರಿಗೆ ಇರುತ್ತೆ. ಅದಾದಮೇಲೆ FBF ನೋಡಿರಿ, EGAS ಸರ್ಕಾರಿ ನೌಕರಿಗೆ ಆಗಿದೆಯೋ ಅವರಿಗೆ 10 ರೂಪಾಯಿ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡಿರುತ್ತೆ. ಆಮೇಲೆ GSLIC ಕೆಲವ್ರಿಗಿದೆ, ಕೆಲವ್ರಿಗಿಲ್ಲ. ಇದ್ದರೆ ಅದು 40 ರೂಪೀಸ್ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡುತ್ತೆ. ಇದು ಅನುದಾನಿತ ನೌಕರರು ಅಥವಾ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ನೌಕರರ ಸ್ಟೇಟ್ಮೆಂಟನ್ನು ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡುವಂಥದ್ದು. ಒಂದೇ ಅಪ್ಲಿಕೇಶನಲ್ಲೇ ಎಲ್ಲ ರೀತಿಯ ವಿಧಾನಗಳನ್ನು ಇಲ್ಲಿ ಕೊಟ್ಟೈತೆ. ಅದಾದಮೇಲೆ ಇಲ್ಲಿ ಇನ್ನೊಂದು ಪ್ರಕರಣವನ್ನು ತೊಗೊಳ್ಳೋಣ. ಈ ನೌಕರರು ಸಿ ವಲಯದಿಂದ ಎ ವಲಯಕ್ಕೆ ಹೋಗಿದ್ದಾರೆ. ಇವ್ರಿಗೆ CCA HRA ಎಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೈತೆ ಅನ್ನೋದನ್ನು ನೋಡೋಣ. ನೋಡಿ, ಇವರು ಸಿ ವಲಯದಲ್ಲಿದ್ದರು. ಸಿ ವಲಯದಿಂದ ಅವರು ಎ ವಲಯಕ್ಕೆ ವರ್ಗಾವಣೆಯನ್ನು ಹೊಂದುತ್ತಾರೆ. ಅವರಿಗೆ ನೋಡ್ರಿ, ಇಲ್ಲಿ ಎ ವಲಯ ನೋಡ್ರಿ, ಇಲ್ಲಿ CCA ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡಿದೆ. ಅದಕ್ಕೆ ಪ್ರೀವಿಯಸ್ ಏನಾಗಿದೆ, CCA ಇಲ್ಲ ಅವರಿಗೆ. ಸಿ ವಲಯದಲ್ಲಿದ್ದರು, ಅವ್ರಿಗೆ CCA ಇಲ್ಲ. ನೋಡ್ರಿ, ಇದು ಎ ವಲಯಕ್ಕೆ ಹೋಗಿರೋದ್ರಿಂದ ಈ ನೌಕರರಿಗೆ ಹುದ್ದೆಯ ಆಧಾರದ ಮೇಲೆ 500 ರೂಪಾಯಿ ಅವರಿಗೆ CCA ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡೈತೆ. ಅದಾದ ನಂತರ ಈಗ ಇನ್ನೊಬ್ಬ ನೌಕರು ನೋಡೋಣ. ಇನ್ನೊಂದು ರೇಂಜಲ್ಲಿ ಈ ನೌಕರರು ನೋಡೋಣ. ಇವರಿಗೆ ಬಿ ವಲಯದಲ್ಲಿ ಕೆಲಸ ಮಾಡ್ತಾರೆ. ಇವರು ಬಿ ವಲಯದಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತದೆ ಅಂತ ನೋಡೋಣ. ಇಲ್ಲಿ ಫುಲ್ ಸ್ಯಾಲ್ರಿ ಇದೆ. ಈ ನೌಕರರು ನೋಡಿ, ಈ ನೌಕರರ ಸ್ಟೇಟ್ಮೆಂಟ್ ನೋಡೋಣ. ನೋಡ್ರಿ, HRA ಬದಲಾಗಿದೆ. ನೋಡ್ರಿ, CCA ಇವರಿಗೆ 16%ಗೆ ಏನು ಬರಬೇಕು ಅದು ಆಟೋಮೆಟಿಕ್ಕಾಗಿ 400 CCA ಲೆಕ್ಕ ಹಾಕಿದೆ. ಎಲ್ಲ ಔಟ್ ಆಫ್ ಹೆಚ್ಚಿದು ನೋಡ್ಬೋದು. ಅದಾದ ನಂತರ ಈಗ ನೌಕರರು ನಿವೃತ್ತಿ ಒಂದು ನೌಕರರ ಮಾಹಿತಿ ಹೇಳಿದೆ ನಾನು. ಈಗ ಈ ನೌಕರರು ಇವರು ಜನ್ಮ ದಿನಾಂಕ 10/12/2063. ನಾವು ಟ್ಯಾಕ್ಸ್ ಫಾರಮನ್ನು ಮಾಡ್ತಾ ಇದ್ದೇವೆ, ನಮಗಿದು ಗೊತ್ತಾಗಲ್ಲ. ಅಂದರೆ 12 ತಿಂಗಳು ವೇತನವೂ ಜನ್ರೇಟ್ ಆಗಿಬಿಡುತ್ತೆ. ಹಂಗಾಗಿ ಇದು ಆಟೋ ಸ್ಟಾಪ್ ಮಾಡುತ್ತೆ. ಹೆಂಗೆ, ಅವ್ರ ಜನ್ಮ ದಿನಾಂಕದ ಆಧಾರದ ಮೇಲೆ 60 ವರ್ಷಕ್ಕೆ ಕರೆಕ್ಟಾಗಿ ನಿವೃತ್ತಿ ಏನು ನಿಯಮಗಳ ಪ್ರಕಾರ ಆಗುತ್ತೆ, ಅದರ ಪ್ರಕಾರ ಅವ್ರಿಗೆ ಸ್ಟಾಪ್ ಆಗಿದೆಯೋ ಇಲ್ಲ ವೇತನ ನೋಡೋಣ. ನೋಡಿ, ಇಲ್ಲಿ ಈಗ ಅವ್ರಿಗೆ ಮಾರ್ಚಿಂದ ಅವರು ಡಿಸೆಂಬರ್ 31ಕ್ಕೆ ರಿಟೈರ್ಡ್ ಆಗ್ತಾರೆ. ಆಟೋಮೆಟಿಕ್ಕಾಗಿ ಅವ್ರಿಗೆ ಜನವರಿ ಮತ್ತು ಫೆಬ್ರವರಿ ವೇತನವನ್ನು 0 ಮಾಡಿದೆ. ಸ್ನೇಹಿತರೆ, ಈ ರೀತಿಯಾಗಿ ಫುಲ್ಲಿ ಆಟೋಮೇಟೆಡ್ ಮ್ಯಾಕ್ಸಿಮಮ್ ಎ ಗ್ರೂಪಿಂದ ಹಿಡಿದು ಡಿ ಗ್ರೂಪ್ವರೆಗೂ. ಅದಾದ ನಂತರ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದೇನೆ. ಈ ಯಾರ್ದಾದ್ರೂ ಸ್ನೇಹಿತರದ್ದು ತಾವು ಫಾರ್ಮೇಟ್ ಮಾಡಬೇಕು ಅಂದರೆ ಇದಕ್ಕೆ ಏನೇನು ಮಾಹಿತಿ ನಿಮಗೆ ನೀಡಿದೆ ಅನ್ನೋದನ್ನು ಒಂದು ಬ್ಲ್ಯಾಂಕ್ ಫಾರ್ಮೇಟ್ ಸಹಿತ ಕೊಟ್ಟಿದೆ. ಇದು ಈ ಅಪ್ಲಿಕೇಶನ್ನಲ್ಲಿ ಇರುವಂಥ ಈಗ ವಿಶೇಷತೆಗಳು. KGID ಆಟೋ ಸ್ಟಾಪ್ ಆಗುತ್ತೆ, GPF ಆಟೋ ಸ್ಟಾಪ್ ಆಗುತ್ತೆ, ಆಟೋಮೆಟಿಕ್ ಮೆಡಿಕಲ್ ಅಲಯನ್ಸು, ಆಟೋಮೆಟಿಕ್ FBF, ಪ್ರತಿಯೊಂದು CCAಯಿಂದ ಹಿಡಿದು ಮೆಡಿಕಲ್ ಅಲಯನ್ಸಿಂದ ಹಿಡಿದು ಡಿ ಗ್ರೂಪಿಂದ ಹಿಡಿದು ಎ ಗ್ರೂಪ್ವರೆಗೂ ತಾವು ಇಲ್ಲಿ ಮಾಡ್ಕೋಬೋದು. ಒಂದೇ ಸ್ಕ್ರೀನಲ್ಲಿ ಕ್ಯಾಲ್ಕುಲೇಷನ್ ಸಮೇತ ತೋರಿಸುತ್ತೆ. 84 ಇಲಾಖೆ ಯಾವುದೇ ನೌಕರರು ಈ ಕ್ಯಾಲ್ಕುಲೇಟ್ರಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟನ್ನು ಮಾಡ್ಕೋಬೋದು. ಇಷ್ಟೊಂದು ಸರಳವಾಗಿ ನಿರ್ಮಿಸಲಾಗಿದೆ. ಎಲ್ಲ ಆಟೋ
ಕ್ಯಾಲ್ಕುಲೇಷನ್ ಇರೋದರಿಂದ ಕೇವಲ 1-2 ನಿಮಿಷದಲ್ಲಿ ಒಬ್ಬ ನೌಕರರ ಮಾಹಿತಿಯನ್ನು ತಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿರುತ್ತೆ. ಇದು ಈ ಕ್ಯಾಲ್ಕುಲೇಟರ್ ವಿಶೇಷತೆ ಆಗಿರುತ್ತೆ. ಇದು ಕೊನೆಯ ಭಾಗ, ಈ ವಿಡಿಯೋ ಅಂತಿಮ ಹಂತದಲ್ಲಿದೆ. ಇದು ಅಪ್ಲಿಕೇಶನ್ನು ಮ್ಯಾಕ್ಸಿಮಮ್ 99 ಭಾಗ ಅಪ್ಲಿಕೇಶನ್ ಉನ್ನತೀಕರಿಸಲಾಗಿದೆ. ಹಾಗಾಗಿ ಈ ಅಪ್ಲಿಕೇಶನ್ ಅವಶ್ಯಕತೆ ಇರುವಂಥವರು ದಯಮಾಡಿ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಅಪ್ಲಿಕೇಶನನ್ನು ಪಡಿಬೋದಾಗಿರುತ್ತೆ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಹಾಗೂ ಬಹಳ ಮುಖ್ಯವಾಗಿ ನಾವು ವಿನ್ಯಾಸಗೊಳಿಸಿರುವಂಥ ಈ ಅಪ್ಲಿಕೇಶನನ್ನು ರಾಜ್ಯಾದ್ಯಂತ ಈಗಾಗಲೇ ಸಾಕಷ್ಟು ಜನ ಬಳಸ್ತಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತೆ. ಆಮೇಲೆ ನೌಕರ ಸ್ನೇಹಿಯಾಗಿರುತ್ತೆ. ಹಾಗಾಗಿ ಈ ಅಪ್ಲಿಕೇಶನನ್ನು ತಾವು ಒಮ್ಮೆ ಬಳಸಿ ಪ್ರೋತ್ಸಾಹ ನೀಡಬೇಕು ಅಂತ ಕೋರ್ತಾ, ತಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ ದಯಮಾಡಿ ನನಗೆ ವಾಟ್ಸಪ್ ಮುಖಾಂತರ ತಿಳಿಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.